ಯಾರಿಗಾದ್ರೂ ಅಸಿಡಿಟಿ ಉಂಟಾದಾಗ ಅಂದ್ರೆ ಆಮ್ಲೀಯತೆ ಜಾಸ್ತಿ ಆದಾಗ ನಮ್ಮ ಬಾಡಿನಲ್ಲಿ ಎದೆಯುರಿ ಅನ್ನೋದಿರುತ್ತೆ. ಇವ್ರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಆಂಟಾಸಿಡ್ ಅನ್ನೋ ಔಷಧಿನ ತಗೋತಾರೆ. ಆಂಟಾಸಿಡ್ ಅನ್ನೋದು ಒಂದು ಪ್ರತ್ಯಮ್ಲ ಆಗಿರುತ್ತೆ. ಇದು ಪ್ರತ್ಯಮ್ಲ ಆಗಿದ್ದು ಇದನ್ನ ಸೇವಿಸಿದ ನಂತರ ಅಸಿಡಿಟಿ ಅಂದ್ರೆ ಆಮ್ಲೀಯತೆ, ಬಾಡಿಲಿರೋ ಆಮ್ಲೀಯತೆ ಬೇಗನೆ ಕಮ್ಮಿ ಆಗೋಗುತ್ತೆ. ಅದೇ ತರ ಜೇನುಳ ಕಚ್ಚಿದಾಗ ಜನರು ಏನ್ ಮಾಡ್ತಾರೆ, ಟೂತ್ ಪೇಸ್ಟ್ ನ ಹಚ್ತಾರೆ ಆ ಜಾಗಕ್ಕೆ. ಟೂತ್ ಪೇಸ್ಟ್ ಸಹ ಏನು ಅಂದ್ರೆ ಒಂದು ಪ್ರತ್ಯಮ್ಲ ಆಗಿರುತ್ತೆ. ಈ ಟೂತ್ ಪೇಸ್ಟ್ ಅದೊಂದು ಪ್ರತ್ಯಮ್ಲ ಆಗಿರುತ್ತೆ. ಇದನ್ನ ಹಚ್ಚದ ಮೇಲೆ ಏನಾಗುತ್ತೆ, ಅಲ್ಲಿ ನೋವು ಅಥವಾ ಉರಿ ಏನಿದೆಯೋ ಇದು ಕಡಿಮೆ ಆಗುತ್ತೆ. ಈ ಎರಡೂ ಕ್ರಿಯೆಯಲ್ಲಿ ಏನೋ ಒಂದು ಕಾಮನ್ ಆಗಿದೆ. ಏನಂತ ಯೋಚನೆ ಮಾಡಿ, ಈ ಎರಡು ಕ್ರಿಯೆಯಲ್ಲಿ ಒಂದು ಕಾಮನ್ ವಿಚಾರ ಅಂತ ಹೇಳಿದ್ರೆ, ಅಸಿಡಿಟಿ ಅನ್ನೋದು ಉಂಟಾದಾಗ ನಮ್ಮ ಹೊಟ್ಟೆಲಿ ಅತಿಯಾದ ಆಮ್ಲ ಸಂಗ್ರಹವಾಗಿರುತ್ತಲ್ವಾ, ಆಗ ನಾವು ಆಂಟಾಸಿಡ್ ತಗೊಂಡಾಗ ಆಮ್ಲ ಮತ್ತೆ ಪ್ರತ್ಯಮ್ಲ ಪರಸ್ಪರ ಪರಿಣಾಮಗಳನ್ನ ರದ್ದುಗೊಳಿಸಿ ತಟಸ್ಥವಾಗುತ್ತೆ. ಇಷ್ಟೆಲ್ಲ ಆಗೋದ್ರಿಂದನೇ ಅಸಿಡಿಟಿಯಿಂದ ಪರಿಹಾರ ಅನ್ನೋದು ಸಿಗುತ್ತೆ. ಅದೇ ರೀತಿ ಇಲ್ಲಿ ಜೇನುನೊಣ ಕಚ್ಚದಾಗ್ಲೂ ಅದು ನಮ್ಮ ದೇಹಕ್ಕೆ ಆಮ್ಲೀಯ ಪದಾರ್ಥವನ್ನ ಇಂಜೆಕ್ಟ್ ಮಾಡುತ್ತೆ. ಈ ಆಮ್ಲದಿಂದ ನೋವು ಮತ್ತೆ ಉರಿ ಅನ್ನೋದು ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಟೂತ್ ಪೇಸ್ಟ್ ಅಥವಾ ಬೇಕಿಂಗ್ ಸೋಡಾನ ಹಚ್ಚಿದಾಗ ಇದರಲ್ಲಿರುವ ಪ್ರತ್ಯಮ್ಲೀಯತೆ ಆಮ್ಲವನ್ನು ರದ್ದುಗೊಳಿಸಿ ತಟಸ್ಥಗೊಳಿಸುತ್ತದೆ. ಹಾಗಾಗಿ ನೋವು ಮತ್ತೆ ಉರಿ ಅನ್ನೋದು ಎರಡೂನು ಕಮ್ಮಿ ಆಗಿರುತ್ತೆ. ಈ ಎರಡು ಉದಾಹರಣೆಗಳಲ್ಲಿ ಸಾಮಾನ್ಯ ವಿಷಯ ಏನು ಅಂತ ಹೇಳಿದ್ರೆ, ಆಮ್ಲ ಮತ್ತೆ ಪ್ರತ್ಯಮ್ಲ ಪರಸ್ಪರ ಪರಿಣಾಮವನ್ನು ರದ್ದುಗೊಳಿಸುವಂತ ವಿಚಾರ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಉದಾಹರಣೆನ ನೋಡೋಣ. ಏನ ಉದಾಹರಣೆ ಅಂದ್ರೆ, ನಮ್ಮ ಬಳಿ ಇರುವ ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ. ಅಂದ್ರೆ ಪರಸ್ಪರ ಇದು ಪ್ರತಿಕ್ರಿಯಿಸುತ್ತದೆ. HCl ಅನ್ನು ನಾವು ನೀರಲ್ಲಿ ಬೆರೆಸಿದಾಗ H+ ಹಾಗೂ Cl- ಆಗಿ ವಿಭಜನೆ ಆಗುತ್ತೆ. ಅದೇ ರೀತಿ NaOH ಅನ್ನ ನೀರಲ್ಲಿ ಬೆರೆಸಿದಾಗ Na+ ಅಯಾನ್ ಮತ್ತು OH- ಅಯಾನ್ ಆಗಿ ವಿಭಜನೆ ಆಗುತ್ತೆ. ಮತ್ತೆ ಈ ಎರಡೂ ದ್ರಾವಣಗಳನ್ನ ನಾವು ಬೆರೆಸ್ತಿದೀವಿ ಅಂತ ಆದ್ರೆ, ರಿಯಾಕ್ಟ್ ಮಾಡಿಸ್ತಿದೀವಿ ಅಂತ ಆದ್ರೆ, ಇಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋದು ಖಂಡಿತ ನಡೆಯುತ್ತೆ. ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನ ಪ್ರಕಾರ ಅಯಾನುಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿಕೊಳ್ಳುತ್ತದೆ. ಈಗ ಈ ಸೋಡಿಯಂ ಏನ್ ಮಾಡುತ್ತೆ, ಧನಾತ್ಮಕ ಸೋಡಿಯಂ ಇಲ್ಲಿ ಋಣಾತ್ಮಕ ಆಗಿರ್ತಕ್ಕಂಥ ಕ್ಲೋರಿನ್ ಜೊತೆ ಹೋಗಿ ಬಾಂಡ್ ಮಾಡ್ಕೊಳುತ್ತೆ. Na ಹೋಗಿ Cl ಜೊತೆ ಬಾಂಡ್ ಮಾಡ್ಕೊಂಡು ನಮಗೆ NaCl ಕೊಡುತ್ತೆ. ಅದೇ ರೀತಿ ಇಲ್ಲಿರುವ H+ ಹೋಗಿ OH- ಜೊತೆ ಸೇರ್ಕೊಂಡು ನಮಗೆ H2O ಅಂದ್ರೆ ನೀರನ್ನ ಕೊಡುತ್ತೆ. ಒಂದು ಆಮ್ಲ ಮತ್ತು ಪ್ರತ್ಯಮ್ಲ ರಿಯಾಕ್ಟ್ ಆಗ್ತಿದೆ ಅಂತ ಆದ್ರೆ ನಮಿಗೊಂದು ಲವಣ ಮತ್ತೆ ಒಂದು ನೀರು ಅನ್ನೋದು ಸಿಗುತ್ತೆ. ಮತ್ತು ವಿಶೇಷವಾಗಿ ಈ ಎರಡೂ ಉತ್ಪನ್ನಗಳೇನಿರುತ್ತೋ ಇದು ತಟಸ್ಥ ಸ್ವಭಾವ ಉಳ್ಳದ್ದಾಗಿರುತ್ತೆ. ಈಗ ನನ್ನ ಜಾಣ ಮಕ್ಕಳಾದ ನೀವೇನ್ ಮಾಡ್ತೀರಾ, ಸಾರ್ ಈ NaCl ಅನ್ನುವ ಲವಣ ಹೆಂಗ್ ಸರ್ ತಟಸ್ಥ ಆಗುತ್ತೆ, ಮತ್ ಇದು ತಟಸ್ಥ ಆಗಿದೆ ಅಂತ ನಿಮಗೆ ಹೆಂಗ್ ಸರ್ ಗೊತ್ತಾಯ್ತು ಅಂತ ಕೇಳ್ತೀರಾ. ಹೌದು ತಾನೆ? ಹೌದು ಮಕ್ಕಳ, ಇದೊಂದು ಒಳ್ಳೆ ಪ್ರಶ್ನೆ. ಇದಕ್ಕೆ ಉತ್ತರ ಅಂತ ಹೇಳಿದ್ರೆ, ಆಮ್ಲಗಳು ನೀರಿನಲ್ಲಿ H+ ಅಯಾನುಗಳ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಆದ್ದರಿಂದನೇ ಇಲ್ಲಿ HCl ಅನ್ನುವ ಆಮ್ಲ ನೀರಲ್ಲಿ ಮಿಕ್ಸ್ ಆಗ್ತಿದೆ ಅಂತ ಆದ್ರೆ ನೀರಲ್ಲಿ H+ ಅಯಾನುಗಳ ಸಾಂದ್ರತೆಯನ್ನ ಜಾಸ್ತಿ ಮಾಡುತ್ತೆ. ಅದೇ ತರ ಪ್ರತ್ಯಮ್ಲಗಳು ನೀರಲ್ಲಿ OH- ಅಯಾನಿನ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಈ NaOH ನಾವು ನೀರಲ್ಲಿ ಮಿಕ್ಸ್ ಮಾಡ್ತಿದೀವಿ ಅಂತ ಆದ್ರೆ ನೀರಿನಲ್ಲಿ OH- ಅಯಾನುಗಳ ಸಾಂದ್ರತೆ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನೀವಿದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ NaCl ಅನ್ನ ಗಮನಿಸಿದಾಗ, NaCl ಅನ್ನ ನಾವು ನೀರಲ್ಲಿ ಕರಗಿಸ್ತಿದೀವಿ ಅಂತ ಆದ್ರೆ H+ ಅಯಾನಿನ ಸಾಂದ್ರತೆನೂ ಜಾಸ್ತಿ ಆಗಲ್ಲ, OH- ಅಯಾನಿನ ಸಾಂದ್ರತೆನೂ ಜಾಸ್ತಿ ಆಗಲ್ಲ. ಇವೆರಡೂ ಇಲ್ಲದ ಕಾರಣ ಈ NaCl ಲವಣ ತಟಸ್ಥ ಆಗಿದೆ ಅಂತ ಹೇಳ್ತೀವಿ. ಸೊ ಆಮ್ಲ ಮತ್ತು ಪ್ರತ್ಯಮ್ಲ ಪ್ರತಿಕ್ರಿಯೆಯಲ್ಲಿ ಪರಸ್ಪರ ಆಗುವಂತಹ ಪರಿಣಾಮಗಳನ್ನ ರದ್ದುಗೊಳಿಸಿ ಲವಣ ಮತ್ತು ನೀರಿನಂತಹ ತಟಸ್ಥ ಪದಾರ್ಥಗಳನ್ನ ನಮಗೆ ಉತ್ಪನ್ನವಾಗಿ ಕೊಡುತ್ತೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನೂ ಒಂದು ಉದಾಹರಣೆ ನೋಡೋಣ. HCl ಅನ್ನುವ ಆಮ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನುವ ಪ್ರತ್ಯಮ್ಲದ ಜೊತೆ ರಿಯಾಕ್ಟ್ ಆಗ್ತಿದೆ. ಈ HCl ಅನ್ನೋದು ವಿಭಜನೆ ಆಗಿ H+ ಹಾಗೂ Cl- ಅನ್ನುವ ಅಯಾನ್ ಗಳನ್ನ ಕೊಡುತ್ತೆ. ಅದೇ ರೀತಿ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ Ca+2 ಹಾಗೂ OH- ಅಯಾನುಗಳನ್ನ ನೀಡುತ್ತೆ. ಇಲ್ಲಿನೂ ಸಹ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋದು ನಡೆಯುತ್ತೆ. ಈ Ca+2 ಅನ್ನೋದು ಏನಾಗುತ್ತೆ, ಈ Cl- ಜೊತೆ ಹೋಗಿ ಬಾಂಡ್ ಆಗುತ್ತೆ. ಅದೇ ತರ ಈ H+ ಏನಾಗುತ್ತೆ, OH- ಜೊತೆ ಹೋಗಿ ಬಾಂಡ್ ಆಗುತ್ತೆ. ಸೊ ಇವೆರಡೂ ರಿಯಾಕ್ಟ್ ಆದಾಗ ನಮಗೆ CaCl2 ಅನ್ನುವ ಒಂದು ಲವಣ ಮತ್ತೆ H2O ಅನ್ನುವ ನೀರನ್ನ ಕೊಡುತ್ತೆ. ಈಗ ಈ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋಣ. ನಿಮಗೆ ಈ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ಗೊತ್ತು. ಸೊ ಎಷ್ಟು ಕ್ಲೋರಿನ್ ಇದೆ, ಇಲ್ಲಿ 2 ಕ್ಲೋರಿನ್ ಇದೆ, ಇಲ್ಲಿ 2 ಕ್ಲೋರಿನ್ ಇದೆ, ಇಲ್ಲಿ ಒಂದೇ ಒಂದು ಕ್ಲೋರಿನ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇಲ್ಲಿ 2 ಆಡ್ ಮಾಡ್ತೀವಿ.
ಆಮೇಲೆ ಈಗ ಹೈಡ್ರೋಜನ್ ಅಂತ ಬಂದಾಗ ಇಲ್ಲಿ 2 ಹೈಡ್ರೋಜನ್ ಇದೆ, ಇಲ್ಲೂ 2 ಹೈಡ್ರೋಜನ್ ಇದೆ, 2 2 4 ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ 2 ಅಂತ ಆಡ್ ಮಾಡ್ತೀವಿ. ಸೊ ಆಕ್ಸಿಜನ್ ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ ಸೇಮ್ ಆಯ್ತು. ಇಲ್ಲಿ ಕ್ಯಾಲ್ಸಿಯಂ ಅನ್ನೋದೊಂದಿದೆ, ಇಲ್ಲೂ ಕ್ಯಾಲ್ಸಿಯಂ ಒಂದಿದೆ. ಈಗ ಈಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ಸೊ ಇಲ್ಲೂ ಸಹ ನಾವು ಅದನ್ನೇ ಹೇಳ್ತೀವಿ, ಆಮ್ಲ ಮತ್ತೆ ಪ್ರತ್ಯಮ್ಲ ಪರಸ್ಪರ ಪ್ರತಿಕ್ರಿಯಿಸಿದಾಗ ಆಗುವ ಎಫೆಕ್ಟ್ ಗಳನ್ನ ರದ್ದುಗೊಳಿಸಿಕೊಂಡು ನಮಗೆ ಸಿಗುವ ಉತ್ಪನ್ನಗಳು ತಟಸ್ಥವಾಗಿರುತ್ತೆ. ನೋಡಿ ಮಕ್ಕಳ, ಇಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಕ್ಲೋರೈಡ್ ಒಂದು ಲವಣ, ಇಲ್ಲಿರ್ತಕ್ಕಂಥ NaCl ಒಂದು ಲವಣ. ಇವೆರಡು ನೋಡಿದಾಗ ಈ ಕ್ಯಾಲ್ಸಿಯಂ +2 ಆಗಿ ಇಲ್ಲಿ ಇರುವ ಕ್ಲೋರಿನ್ -1 ಆಗಿ ಮತ್ತೆ ಸೋಡಿಯಂ +1 ಕ್ಲೋರಿನ್ -1 ಆಗಿ ಅಯಾನ್ಗಳಿಂದ ನಿರ್ಮಿತವಾಗಿವೆ. ಹೌದಲ್ವಾ? ಇದ್ರ ಮಧ್ಯೆ ಇರೋದು ಯಾವ ಬಾಂಡು? ಅಯಾನಿಕ್ ಬಾಂಡು. ಈ ಲವಣಗಳೆಲ್ಲ ಯಾವಾಗ ಫಾರ್ಮ್ ಆಗ್ತಿದೆ? ಆಸಿಡ್ ಮತ್ತೆ ಬೇಸು ಎರಡು ರಿಯಾಕ್ಟ್ ಆದಾಗ ನಮಗ್ ಸಿಕ್ತಿರೋ ಲವಣ ಇವು. ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಮ್ಲ ಪರಸ್ಪರ ಆಗುವ ಪರಿಣಾಮವನ್ನ ರದ್ದುಗೊಳಿಸಿಕೊಂಡು ಸಿಗ್ತಕ್ಕಂತ ಒಂದು ತಟಸ್ಥ ಲವಣ ಆಗಿದೆ. ಈ ರೀತಿಯ ಪ್ರತಿಕ್ರಿಯೆಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ತಟಸ್ಥೀಕರಣ ಪ್ರತಿಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಎರಡು ಕಾಂಪೌಂಡ್ ಗಳು ಸೇರಿ ರಿಯಾಕ್ಟ್ ಆದಾಗ ನ್ಯೂಟ್ರಲ್ ಪ್ರಾಡಕ್ಟ್ ಸಿಕ್ತಿರೋದ್ರಿಂದ ಇದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅರ್ಥ ಆದ್ಮೇಲೆ ನಾನ್ ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಲೇಬೇಕಪ್ಪ. ಈಗ ಎಕ್ಸ್ ಅನ್ನೋ ಒಂದು ಕಾಂಪೌಂಡು NaOH ಜೊತೆ ರಿಯಾಕ್ಟ್ ಆಗ್ತದೆ, ರಿಯಾಕ್ಟ್ ಆಗಿ ನಮಗೆ ಲವಣ ಮತ್ತು ನೀರನ್ನ ಕೊಡ್ತಿದೆ. ಹಾಗಾದ್ರೆ ಈ ಎಕ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ? ವಿಡಿಯೋ ಪಾಸ್ ಮಾಡಿ ಉತ್ತರ ಹೇಳಕ್ಕೆ ಟ್ರೈ ಮಾಡಿ. ವೆರಿ ಗುಡ್. ಈಗ ನೀವು ಉತ್ತರ ಖಂಡಿತ ಕೊಡ್ತೀರಾ. ಇಲ್ಲಿ NaOH ಅನ್ನೋದೇನು? ಒಂದು ಪ್ರತಿಕ್ರಿಯಾಕಾರಕ. ಈ NaOH ಅನ್ನೋದೊಂದು ಪ್ರತ್ಯಮ್ಲ ಅಂತ ಸಹ ನಮಗೆ ಗೊತ್ತು. ಈ ಪ್ರತಿಕ್ರಿಯೆಯ ನಂತರ ಇದು ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಿದೆ ಅಂದ್ರೆ ಈ ಎಕ್ಸ್ ಅನ್ನೋದು ಖಂಡಿತವಾಗಿಯೂ ಆಮ್ಲನೇ ಆಗಿರ್ಬೇಕು. ಹೌದು ತಾನೆ? ಇದು ಯಾವ ಆಮ್ಲ ಆಗಿದ್ರು ಸರಿ, ಒಟ್ನಲ್ಲಿ ಇದೊಂದು ಆಮ್ಲ ಆಗಿರ್ಬೇಕು. ಈ ಆಮ್ಲ ಪ್ರತ್ಯಮ್ಲದ ಜೊತೆ ರಿಯಾಕ್ಟ್ ಆದಾಗ ಲವಣ ಮತ್ತೆ ನೀರನ್ನ ಕೊಡುತ್ತೆ. ಇದೇ ತರ ಇಲ್ಲಿರ್ತಕ್ಕಂಥ H2SO4 ಏನಾಗ್ತಿದೆ, Y ಅನ್ನುವ ಒಂದು ಕಾಂಪೌಂಡ್ ಜೊತೆ ರಿಯಾಕ್ಟ್ ಆಗ್ತಿದೆ, ರಿಯಾಕ್ಟ್ ಆಗಿ ಲವಣ ಮತ್ತು ನೀರನ್ನ ಕೊಡ್ತಿದೆ. ಇಲ್ಲಿ H2SO4 ಅನ್ನೋದೊಂದು ಆಮ್ಲ. ಈ ಆಮ್ಲ ಉತ್ಪನ್ನಗಳ ಲವಣ ನೀರು ಕೊಡ್ತಿದೆ ಅಂತ ಆದ್ರೆ ಈ Y ಅನ್ನೋದು ಏನಾಗಿರುತ್ತೆ? ಒಂದು ಪ್ರತ್ಯಾಮ್ಲನೇ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಳ, ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ನೀಡುವ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಪ್ರತ್ಯಾಮ್ಲ. ಅದೇ ತರ ಪ್ರತ್ಯಾಮ್ಲದ ಜೊತೆ ಸೇರಿ ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ನೀಡುವ ಪದಾರ್ಥ ಯಾವುದು? ಆಮ್ಲ ಆಗಿರುತ್ತೆ. ಈಗ ಇದನ್ನೆಲ್ಲ ನಾವು ಒಂದು ರಾಸಾಯನಿಕ ಪ್ರಯೋಗದಲ್ಲಿ ನೋಡೋಣ. ಈಗ ಈ ಕಂಟೈನರ್ ಅಲ್ಲಿ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಂಡಿದ್ದೀನಿ. ಇದು ಗುಲಾಬಿ ಬಣ್ಣದಲ್ಲಿ ಕಾಣ್ತಿದೆ. ಯಾಕಂತ ಹೇಳಿದ್ರೆ ಇದಕ್ಕೆ ನಾನು ಫೀನಾಫ್ಥಲಿನ್ ಸೂಚಕವನ್ನ ಸೇರಿಸಿದೀನಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಕಲ್ತಿದೀವಿ. ಫೀನಾಫ್ಥಲಿನ್ ಸೂಚಕವನ್ನ ನಾವು ಪ್ರತ್ಯಮ್ಲಕ್ಕೆ ಬೆರೆಸಿದಾಗ ಅದು ಗುಲಾಬಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಅದೇ ಆಮ್ಲ ಅಥವಾ ತಟಸ್ಥ ದ್ರಾವಣಕ್ಕೆ ನಾವು ಬೆರೆಸಿದಾಗ ಯಾವುದೇ ಬಣ್ಣದ ಬದಲಾವಣೆ ಅನ್ನೋದು ಇರೋದಿಲ್ಲ. ಹಾಗಾಗಿ ನಾವಾಗ್ಲೇ ತಗೊಂಡಿರೋದು ಪ್ರತ್ಯಮ್ಲ ಅಲ್ವಾ? ಅದಕ್ಕೆ ಅದು ಪಿಂಕ್ ಕಲರ್ ನಲ್ಲಿ ಇರುತ್ತೆ. ಈಗ ನಾನು HCl ದ್ರಾವಣವನ್ನ ಒಂದೊಂದು ಹನಿಯಾಗಿ ಇದಕ್ಕೆ ಸೇರಿಸ್ತಾ ಹೋಗ್ತೀನಿ. ಈಗ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಈ HCl ನ ಒಂದೊಂದು ಹನಿನೂ NaOH ನ ತಟಸ್ಥ ಮಾಡ್ತಾನೆ ಹೋಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಾವೇನ್ ಮಾಡಿದೀವಿ? ಹೆಚ್ಚಿನ ಪ್ರಮಾಣದ NaOH ನ ತಗೊಂಡಿದೀವಿ. ಸೊ ಈ ಎಲ್ಲಾ NaOH ತಟಸ್ಥ ಆಗಲು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಈಗ ಸ್ವಲ್ಪ ಜಾಸ್ತಿ HCl ನ ನಾನು ಸೇರಿಸ್ತಾ ಹೋಗ್ತೀನಿ. ಈಗ ದ್ರಾವಣ ಗುಲಾಬಿ ಬಣ್ಣದಲ್ಲಿಲ್ಲ, ಇದು ಬಣ್ಣರಹಿತವಾಗಿದೆ. ಅಂದ್ರೆ ಈ ಹಂತದಲ್ಲಿ ಈ ದ್ರಾವಣದಲ್ಲಿ ಯಾವುದೇ ಪ್ರತ್ಯಮ್ಲ ಉಳಿದಿಲ್ಲ ಅಂತ ಹೇಳ್ಬೋದು. ಮತ್ತೆ ಈ ದ್ರಾವಣದಲ್ಲಿ ಆಮ್ಲ ಮತ್ತು ಪ್ರತ್ಯಮ್ಲಗಳು ಸಮಾನ ಪ್ರಮಾಣದಲ್ಲಿದೆ. ಇದು ಸಮಾನ ಪ್ರಮಾಣದಲ್ಲಿ ಇರೋದ್ರಿಂದನೇ ಪರಸ್ಪರ ತಟಸ್ಥಗೊಳಿಸಿವೆ. ಈಗ ಈ ಪಾತ್ರೆಯಲ್ಲಿ ತಟಸ್ಥ ಉತ್ಪನ್ನಗಳಾದ ಲವಣ ಮತ್ತು ನೀರು ಮಾತ್ರ ಉಳಿದಿದೆ. ಈ ಪ್ರಯೋಗವು ಆಮ್ಲ ಮತ್ತು ಪ್ರತ್ಯಮ್ಲಗಳು ಪರಸ್ಪರ ತಟಸ್ಥಗೊಳಿಸುತ್ತವೆ ಎಂಬುದನ್ನು ಸಾಬೀತುಪಡಿಸುತ್ತೆ. ಈಗಿದಿಷ್ಟ ಅರ್ಥ ಆಯ್ತಲ್ವಾ? ಆಮ್ಲ ಮತ್ತೆ ಪ್ರತ್ಯಮ್ಲ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತ. ಈ ವಿಡಿಯೋನ ಮತ್ತೆ ನೋಡಿ ಅರ್ಥ ಮಾಡ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.